ರಾಹುಲ್ ಗಾಂಧಿಯವರು ಮೊಹಬ್ಬತ್ ಕಿ ದುಕಾನ್ ಅಂತ ಹೇಳಿದ್ರು. ಆದ್ರೆ ಈಗ ರೈತರ ಆತ್ಮಹತ್ಯೆ ದುಕಾನ್ ಆಗಿ ಬದಲಾಗಿದೆ. ರಾಜ್ಯ ಸರ್ಕಾರ ಮೋಡ ಹಗರಣ, ವಾಲ್ಮೀಕಿ ಹಗರಣದಲ್ಲಿ ಜನರ ಹಣವನ್ನ ಕಟಾಕಟ್ ಆಗಿ ಕಟ್ ಮಾಡಿ ನುಂಗಿ ನೀರು ಕುಡಿದಿದೆ. ಈಶ್ವರಪ್ಪ ಪ್ರಕರಣದಲ್ಲಿ ರಾಜೀನಾಮೆ ಕೇಳಿದ ಕಾಂಗ್ರೆಸ್ಸಿಗರು ಈಗ ಪ್ರಿಯಾಂಕ್ ಖರ್ಗೆ ಪ್ರಕರಣದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಇವರು ಮಂಗಳೂರಿನಲ್ಲಿ ಮಾತನಾಡಿ, ಗುತ್ತಿಗೆದಾರ ಸಾವನ್ನಪ್ಪಿದರೂ ಖರ್ಗೆ ರಾಜೀನಾಮೆ ಕೊಡೋದಿಲ್ಲ. ಮೋಡ ಹಗರಣದಲ್ಲೇ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಟ್ಟಿಲ್ಲ. ಹೀಗಾಗಿ ನಾವು ಅವರಿಂದ ರಾಜೀನಾಮೆ ನಿರೀಕ್ಷೆ ಮಾಡೋದಿಲ್ಲ. ಆದರೆ ನಮ್ಮ ಹೋರಾಟವನ್ನ ಮಾತ್ರ ಬಿಡೋದಿಲ್ಲ. ಚಂದ್ರಶೇಖರ ಆತ್ಮಹತ್ಯೆಯ ಕಾರಣಕ್ಕೆ ವಾಲ್ಮೀಕಿ ಹಗರಣ ಬೆಳಕಿಗೆ ಬಂತು. ದುರಹಂಕಾರದಿಂದ ಹೇಳಿಕೆ ನೀಡುವ ನಿಮಗೆ ಜನರೇ ತಕ್ಕ ಉತ್ತರವನ್ನ ಕೊಡಲಿದ್ದಾರೆ. ಹತ್ಯೆ ಆತ್ಮಹತ್ಯೆ ಸರ್ಕಾರದ ಹೆಗ್ಗುರುತು ಆಗಿದೆ ಎಂದರು. ರಾಹುಲ್ ಗಾಂಧಿ ಅವರು ಮೊಹಬ್ಬತ್ ಕಿ ದುಕಾನ್ ಅಂತ ಹೇಳಿ ಭಾಷಣ ಮಾಡ್ಕೋತಾ ಅಡ್ಡಾಡ್ತಾರ. ಮೊಹಬ್ಬತ್ ಕಿ ದುಕಾನ್ ಅಂದ್ರೆ ಪ್ರೀತಿಯ ಅಂಗಡಿ ಅಂತ. ಮೊದಲಿದ್ದವರಿಗೆ ಅಂಗಡಿ ಪ್ರೀತಿ ಮಾರಾಟ ಮಾಡೋದಿಲ್ಲ ಅನ್ನೋದು ಗೊತ್ತಿಲ್ಲ. ಆದರೆ ಅವರು ಯಾವುದನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ತದ್ವಿರುದ್ಧವಾಗಿ ಎಲ್ಲೆಲ್ಲಿ ಅಧಿಕಾರ ಇದೆ ಅಲ್ಲಿ ನಡ್ಕೊಳ್ತಾ ಇದ್ದಾರೆ. ಎಲೆಕ್ಷನ್ ಟೈಮ್ದಲ್ಲಿ ಹೇಳಿದ್ರು ಫಲಾನುಭವಿಗಳಿಗೆ ಖಟಾಕಟ್ ಕೊಡ್ತೇವಂತ. ಮೊಹಬ್ಬತ್ ಕೆ ದುಕಾನ್ ಹೋಗಿ ಹತ್ಯೆ और आत्महत्या का दुकान बन गए. ಕಟಾಕಟ್ ಅಂತ ಹೇಳಿ ವಾಲ್ಮೀಕಿ ಹಣವನ್ನು, ವಾಲ್ಮೀಕಿ ಬೋರ್ಡಿನ ಹಗರಣ ಒಂದು ಹಣವನ್ನು ನುಂಗಿ ಹಾಕಿದರು. ಖರ್ಗೆ ಅವರ ಸುಪುತ್ರ ಅಂತೂ ಪ್ರಿಯಾಂಕಾ ಖರ್ಗೆ ಸಾರ್ವಜನಿಕ ಬದುಕಿನ ಪಬ್ಲಿಕ್ ಲೈಫ್ದಲ್ಲಿ ಒಂದು ಮಟ್ಟ ಅನ್ನೋದಿರ್ತದೆ. ಎಲ್ಲ ಮಟ್ಟವನ್ನು ಮೀರಿದ್ರು ಅವರು. ಎಷ್ಟು ಕೆಳಗಿಳಿಬೇಕೋ ಅಷ್ಟು ಇಳಿದಿದ್ದಾರೆ. ಹೀಗಾಗಿ ಖರ್ಗೆ ಅವರು ಅವರ ಸುಪುತ್ರ ರಾಜೀನಾಮೆ ಕೊಡ್ತಾರೆ ಅಂಥೇಳಿ ನಾವು ಅಪೇಕ್ಷೆ ಪಡೋದಿಲ್ಲ. ಆದರೆ ಹೋರಾಟ ಬಿಡೋದಿಲ್ಲ. ಹೋರಾಟ ಸಾರ್ವಜನಿಕರನ್ನ ಜಾಗೃತಿಗೊಳಿಸಲಿಕ್ಕೆ